20 ಕನ್ನಡ ವಾಹಿನಿಗೆ ಸ್ವಾಗತ. ಶಿಕ್ಷಣ ಪ್ರೇಮಿ, ಸಹಕಾರ ಮಹರ್ಷಿ, ಸ್ವಾತಂತ್ರ್ಯ ಸೇನಾನಿ ಮತ್ತು ಈ ಭಾಗದ ಧೀಮಂತ ನಾಯಕ ಲಿಂಗೈಕ್ಯ ಅಪ್ಪನಗೌಡ ಪಾಟೀಲ ಅವರ ಪುಣ್ಯ ಸ್ಮರಣೆ ಕಾರ್ಯಕ್ರಮ ನಗರದ ಹಿರಣ್ಯಕೇಶಿ ಕಾರ್ಖಾನೆಯಲ್ಲಿ ಜರುಗಿದೆ. ವೇದಿಕೆ ಮೇಲೆ ಹುಕ್ಕೇರಿ ಮಠದ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ, ಕ್ಯಾರಗುಡ ಮಠದ ಅಭಿನವ ಮಂಜುನಾಥ ಶ್ರೀಗಳು, ಕಾರ್ಖಾನೆ ಅಧ್ಯಕ್ಷ ಅಜಿತ್ ಕಲ್ಲಟ್ಟಿ, ಉಪಾಧ್ಯಕ್ಷ ಅಶೋಕ ಪಟ್ಟಣಶೆಟ್ಟಿ, ಮಲ್ಲಿಕಾರ್ಜುನ ಪಾಟೀಲ, ಬಾಬಾ ಸಾಹೇಬ್ ಆರ್ಬೋಳೆ, ಶಿವನಾಯಕ ರಾಜೇಂದ್ರ ಪಾಟೀಲ್, ಅಪ್ಪ ಸಾಹೇಬ್ ಶಿರಕೋಳಿ, ಸುರೇಂದ್ರ ದೊಡ್ಡಲಿಂಗನವರ್, ವ್ಯವಸ್ಥಾಪಕ ನಿರ್ದೇಶಕ ವಿಎಸ್ ದೇಸಾಯಿ, ಕಾರ್ಯಾಲಯ ಅಧೀಕ್ಷಕ ಪ್ರಭು ಡಬ್ಬಣ್ಣವರ್ ಸೇರಿ ಕಾರ್ಖಾನೆಯ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಶ್ರೀಗಳು ಏನೆಲ್ಲ ಮಾತನಾಡಿದ್ದಾರೆ ಅನ್ನೋದನ್ನ ತೋರಿಸ್ತೀವಿ ನೋಡಿ. ಅಪ್ಪನಗೌಡರ ಬಗ್ಗೆ ನಾನು ಬಹುಶಃ ಹುಕ್ಕೇರೀಶ್ವರ ವಚನಗಳು ಓದೋದ್ರಲ್ಲಿ ಅಪ್ಪನಗೌಡರ ವಚನ ಬರ್ತಿದ್ದೇನೆ. ಸಹಕಾರಿ ಅನ್ನುವ ಪದಕ್ಕೆ ಯಾರು ಅಂತಂದ್ರೆ ಅಪ್ಪನಗೌಡರೇ. ಅದಕ್ಕಾಗಿ ಅಪ್ಪನಗೌಡರ ಹೆಸರು ಇವತ್ತೆಲ್ಲ ಕಡೆ ನೆನಪಲ್ಲಿಟ್ಕೊಳ್ಳಿ. ಇನ್ನೂ ಒಂದು ಮೀರಿ ಹೇಳ್ತೀನಿ ಅಂತಂದ್ರೆ ಅಜಾತ ಶತ್ರು ಯಾರಾದ್ರೂ ಇದ್ರೆ ಅದು ಅಪ್ಪನಗೌಡರು. ಅಂದ್ರೆ ಶತ್ರುಗಳೇ ಇಲ್ಲ. ಯಾಕೆ ಶತ್ರುಗಳಿಲ್ಲ ಅಂತಂದ್ರೆ ಯಾರನ್ನೂ ಕೂಡ ದ್ವೇಷಿಸದೆ ಎಲ್ಲರನ್ನು ಪ್ರೀತಿಸುವ ವ್ಯಕ್ತಿತ್ವ ಅಪ್ಪನಗೌಡರು ಇತ್ತು. ಆ ನಿಟ್ಟಿನೊಳಗ ಇವತ್ತೆಲ್ಲರೂ ಕೂಡ ನೀವು ಅವರನ್ನ ಸ್ಮರಣೆ ಮಾಡ್ತೀವಿ ಅಷ್ಟೇ ಅಲ್ಲ, ಇನ್ನೂ ಒಂದು ಮಾತು ಹೇಳ್ತೇನೆ. ನನಗೆ ಗೊತ್ತದ, ನಾನು ಮನೆಗೆ ಹೋಗಿದ್ದೀನಿ, ಈಗ ಹೋಗ್ಬೇಕಾಗಿಲ್ಲ ಅಷ್ಟೇ. ಆದ್ರೆ ಪ್ರತಿಯೊಂದು ಮನೆಗೆ ಹೋದಾಗಿಲ್ಲ ಅಪ್ಪನಗೌಡರ ಫೋಟೋಗಳನ್ನ ನಾನು ನೋಡ್ಕೊಂತ ಬಂದಿದ್ದೇನೆ. ಯಾಕಂತಂದ್ರೆ ಅಪ್ಪನಗೌಡರ ಹೆಸರು ಹೇಳಿ ಇವತ್ತು ನಮ್ಮ ಬದುಕನ್ನು ನಡೆಸ್ತೀವಿ ಅನ್ನುವ ದೃಷ್ಟಿಕೋನದಿಂದ ಬಹಳಷ್ಟು ಜನ ನಮ್ಮ ರೈತರು ಇದ್ದಾರೆ, ನಾಯಕರು ಇದ್ದಾರೆ. ಆ ನಿಟ್ಟಿನೊಳಗೆ ಅಪ್ಪನಗೌಡರ ಬಗ್ಗೆ ಬಹಳಷ್ಟು ವಿಚಾರಗಳನ್ನ ಎಲ್ಲರೂ ಹಂಚಿಕೊಂಡ್ರು. ಒಂದು ಮಾತು ಹೇಳ್ತೇನೆ, ಈಗ ಅಧ್ಯಕ್ಷರಿಗೆ ಮತ್ತು ಉಪಾಧ್ಯಕ್ಷರಿಗೆ, ಆಡಳಿತ ಮಂಡಳಿಗೆ ಒಂದು ಸಲಹೆಯನ್ನು ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಅಂತಂದ್ರೆ ನೀವು ನಿಮಗೆ ಕೊಟ್ಟ ಜವಾಬ್ದಾರಿ, ಬಹಳಷ್ಟು ಜನ ನಿಮ್ಮ ಅಧಿಕಾರ ತಗೊಂಡವರಿಗೆಲ್ಲ ಹೇಳ್ತಾರೆ ಏನು ಅಂತಂದ್ರೆ ಈ ಅಧಿಕಾರ ಅನ್ನೋದು ಒಂದು ಅವಕಾಶ ಇದೆ. ಅಧಿಕಾರ ಒಂದು ಅವಕಾಶ. ಈ ಅಧಿಕಾರವನ್ನ ಅವಕಾಶವಾಗಿ ಪಡೆದುಕೊಂಡು ಆ ನಿಟ್ಟಿನೊಳಗೆ ಕೆಲಸ ಮಾಡ್ಕೊಂಡು ಹೋದ್ರೆ ಅಂತಂದ್ರೆ ನಿಮ್ಮನ್ನ ಜನ ಬೆನ್ನು ತಡ್ತಾರೆ. ಆ ನಿಟ್ಟಿನಲ್ಲಿ ನಿಮಗೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಇಲ್ಲಿವರೆಗೆ ನೀವು ಒಳ್ಳೆಯ ಮಾತುಗಳನ್ನು ಕೇಳಿದಿರಿ. ಮುಂದಿನ ವರ್ಷ ನಿಮಗೊಂದು ಸಲಹೆ ಏನು ಅಂತಂದ್ರೆ ಇವತ್ತೆಲ್ಲ ನಿಮಗೆ ಯಾವ್ಯಾವ ಬಹುಮಾನಗಳನ್ನು ಕೊಟ್ರಿ. ಯಾವ ಬಹುಮಾನವನ್ನು ಕೊಟ್ರಿ? ನೀವು ಆಟ ಆಡೋದಕ್ಕೂ, ಲಿಂಬು ಚಮಚಾಕೋ, ಇವಕ್ಕೆಲ್ಲ ಬಹುಮಾನವನ್ನು ಕೊಟ್ರಿ. ಕೊಡೋದು ಬೇಡ ಅಂತಲ್ಲ. ಮುಂದೆ ನೀವು ಏನ್ ಮಾಡ್ರಿ ಅಂದ್ರೆ ಮಕ್ಕಳಿಗೆ ಅಪ್ಪನಗೌಡರ ವಿಚಾರ ಗೊತ್ತಾಗ್ಬೇಕು. ಅಪ್ಪನಗೌಡರ ವಿಚಾರ ಗೊತ್ತಾಗ್ಬೇಕಂದ್ರೆ ಅಪ್ಪನಗೌಡರ ಬಗ್ಗೆನೇ ಪ್ರಬಂಧವನ್ನು ಕೊಡ್ತಕ್ಕಂಥ ಕೆಲಸ ನೀವು ಮಾಡಿದ್ರಿ ಅಂದ್ರೆ ಅಪ್ಪನಗೌಡರ ಇತಿಹಾಸ ಮಕ್ಕಳಿಗೆ ಬೆಳೆದವರ ಸಮಾಜದ ಕಟ್ಟ ಕಡೆಯ ವ್ಯಕ್ತಿಗೂ ಸಿಗತಕ್ಕಂಥ ಸೌಲಭ್ಯವನ್ನು ಈಗಿನ ಈ ತಂತ್ರಜ್ಞಾನ ನಿರ್ಮಾಣಗಳಲ್ಲ, ಅಂದಿನ ಯಾವುದೇ ರೀತಿಯ ತಂತ್ರಜ್ಞಾನಗಳು, ಆವಿಷ್ಕಾರಗಳು, ಆಧುನಿಕ ಶಿಕ್ಷಣದ ಭರಾಟೆ ಇಲ್ಲದ ಕಾಲಕ್ಕ ಈ ಎಲ್ಲ ಕಾರ್ಯಗಳನ್ನು ಮಾಡಿದರು. ಅವರ ತೆಲಿನ ಒಂದು ಕಂಪ್ಯೂಟರ್ ಅಂದಿತ್ತು, ಅವರ ದೃಷ್ಟಿಕೋನದ ಒಂದು ಸಿಸಿ ಕ್ಯಾಮರಾ, ಅವರ ಕೈಗಳೇ ಯಂತ್ರ, ಕಾಲಗಳೇ ಚಕ್ರ. ಕಾರಣ ಅವರ ಹೃದಯದ ಬಡಿತ ಸದಾವ ಕಾಲ ಕುಟುಂಬ ಅಂತಿರಲಿಲ್ಲ, ಸಮಾಜ. ಸಮಾಜದೊಳಗೆ ಎಲ್ಲರೂ ಮುಂದೆ ಬರಬೇಕು. ಕಟ್ಟ ಕಡೆಯ ವ್ಯಕ್ತಿಗೂ ಸಮಾಜಕ್ಕೂ ಒಂದು ಒಳ್ಳೆ ಸ್ಥಾನಕ್ಕಂತ ನಿಲ್ಲಿಸ್ಬೇಕು, ಕಣ್ಣೀರನ್ನು ಒರೆಸ್ಬೇಕು. ಅದಕ್ಕೆ ದೀಪಾವಳಿಯ ಸಂದರ್ಭ, ಈ ಸಂದರ್ಭದೊಳಗೆ ಅಪ್ಪನಗೌಡರಿಗೋಸ್ಕರನೇ ಒಂದು ಕೊಡುವ ಸಂದೇಶ ಏನು ಅಂತಂದ್ರೆ ಅವರು ಹೇಳಿದ್ದು ಸಮಾಜಕ್ಕಾಗಿ ಹಚ್ಚುವುದಾದರೆ ದೀಪವನ್ನೇ ಹಚ್ಚು, ಬೆಂಕಿಯನ್ನು ಹಚ್ಚಬೇಡ. ಆರಿಸುವುದಾದರೆ ಬೆಂಕಿಯನ್ನೇ ಆರಿಸು, ದೀಪವನ್ನು ಆರಿಸಬೇಡ. ದೀಪವನ್ನು ಹಚ್ಚಿ ಸಮಾಜಕ್ಕೆ ಬೆಳಗಾಗಿರ್ತಕ್ಕಂಥ ಅಗಮ್ಯ ಯೋಮಕಾಯದ ಚೇತನದ ಪುಣ್ಯ ಸ್ಮರಣೆ ಅಂತಂದ್ರೆ ನಮ್ಮೆಲ್ಲರ ಕೌತುಕದ ಹೃದಯ ಅಂಗಳದೊಳಗೆ ಅರಳತಕ್ಕಂತಹ ಆ ಕಮಲದ ಹೂವಿದ್ದ ಅದನ್ನ ಭಗವಂತನಿಗೆ ಅರ್ಪಣೆ ಮಾಡುವ ಸಂದರ್ಭ ಬಂದದ್ದು. ಅವರು ಕಟ್ಟಿದ, ಅವರು ಬೆಳೆಸಿದ, ಅವರು ನಡೆದ, ಅವರ ನುಡಿದ, ಅವರ ಆಚಾರ, ಅವರ ವಿಚಾರ, ಅವರ ಸಂಸ್ಕೃತಿ, ಸಂಸ್ಕಾರ, ಕಲೆ ಇತ್ಯಾದಿ ಎಲ್ಲವನ್ನ ಒಳಗೊಂಡಿರತಕ್ಕಂಥ ಈ ಸಹಕಾರಿ ಕ್ಷೇತ್ರ ಅಥವಾ ಈ ಹಿರಾ ಶುಗರ್ ಫ್ಯಾಕ್ಟರಿ ಬರೀ ಇಡೀ ಮನುಷ್ಯರ ಮನಸ್ಸಿನಿಂದ ಆ ಹೆಸರು ಬರೋದಿಲ್ಲ. ಈ ಕಟ್ಟಿರ್ತಕ್ಕಂಥ ಕೋಟೆಯ ಪ್ರತಿಯೊಂದು ಕಲ್ಲಿನೊಳಗೂ ಆ ವ್ಯಕ್ತಿಯ ಹೆಸರಿದೆ. ವಿನಾಯಕ ಭೋಸಲೆ, ಟಿವಿ 20 ಕನ್ನಡ ನ್ಯೂಸ್, ಸಂಕೇಶ್ವರ. ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷ್ಯಾಲಯ, ಕೊಳ್ಳೇಗಾಲದ ಪ್ರಧಾನ ಮಾಂತ್ರಿಕರು ಪಂಡಿತ್ ನಾರಾಯಣ್ ರಾವ್, ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಆರಾಧಕರು. ಪರಿಹಾರದಲ್ಲಿ ಓಪನ್ ಚಾಲೆಂಜ್.
ನಿಮ್ಮ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ಕೇರಳದ 600 ವರ್ಷದ ಪ್ರಾಚೀನ ದೈವಿಕ ಪೂಜಾ ಶಕ್ತಿಯಿಂದ ಕೇವಲ 1 ದಿನದಲ್ಲಿ ಪರಿಹಾರ ಶತಸಿದ್ಧ. Any problems get 100% solution within 1 day.